welcome to C. Kai Chandru Sweet Kara Coffee presented by Shri Krishna Halli Tuppa powered by India Sweet House. ಇವತ್ತು ನವರಾತ್ರಿಯ ಎರಡನೇ ದಿನ. ಇವತ್ತು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡುವಂಥ ದಿನ. ಬ್ರಹ್ಮಚಾರಿಣಿಗೆ ವಿಶೇಷವಾದಂಥ ಒಂದು ನೈವೇದ್ಯವನ್ನು ಮಾಡಬೇಕು. ಆ ನೈವೇದ್ಯ ಏನು ಅಂತ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಸಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ನೀವು ಬೆಲ್ ಐಕಾನ್ನ ಒತ್ತಬೇಕು. ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ತಕ್ಷಣ ತಲುಪುತ್ತೆ. ಅಷ್ಟೇ ಅಲ್ಲ, ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ಈ ಚಾನಲ್ ಬಗ್ಗೆ ರೆಫರೆನ್ಸ್ ಮಾಡಿ, ಶೇರ್ ಮಾಡಿ, ಅವರೂ ಕೂಡ ಸಬ್ಸ್ಕ್ರೈಬ್ ಮಾಡೋಂಗೆ ಮಾಡಿ. ನಿಮ್ಮ ಸಪೋರ್ಟು ನಮಗೆ ಭಾಳ ಬೇಕಾಗಿದೆ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಇವತ್ತಿನ ಸ್ವೀಟು ಖಾರ ಕಾಫಿ. ನಾನು ಹೇಳಿದಾಗೆ ಇವತ್ತಿನ ದೇವಿ ಬ್ರಹ್ಮಚಾರಿಣಿ. ಆಕೆ ಪ್ರಖಂಡಾಸುರ ಅನ್ನುವ ರಾಕ್ಷಸನ್ನು ಕೊಂದು ತನ್ನ ಮಹಿಮೆಯನ್ನು ಈ ಜಗತ್ತಿಗೆ ಸಾರಿದಳು. ಆ ದೇವಿಯನ್ನು ಪೂಜಿಸುವಂಥ ದಿನ ಇವತ್ತು ಆಕೆಗೋಸ್ಕರವಾಗಿ ವಿಶೇಷವಾದಂಥ ನೈವೇದ್ಯ ಮಾಡ್ತೀವಿ. ಆ ನೈವೇದ್ಯದ ಹೆಸರು ದದ್ಯಾನ್ನ ಅಂತ. ಇದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಮೊಸರನ್ನ. ಸೊ ಇವತ್ತಿನ ವಿಶೇಷ ಮೊಸರನ್ನ. ಯಾವ ರೀತಿ ಮಾಡಬೇಕು ಮೊಸರನ್ನ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಅನ್ನ ಬೇಕಿಲ್ಲಿ. ಅನ್ನ ಸಾಮಾನ್ಯವಾಗಿ ಮೊಸರನ್ನಕ್ಕೆ ಉದುರುದ್ರಾಗಿ ಮಾಡಬಾರ್ದು, ಸ್ವಲ್ಪ ಮಿಡ್ಡಿಯಾಗಿರೋ ಹಾಗೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಬಳಸ್ತೀರೋ ಆ ಅಕ್ಕಿಯಲ್ಲೇ ಮಾಡಿ, ಆದರೆ ಸ್ವಲ್ಪ ಮಿಡ್ಡಿಯಾಗಿರೋ ಹಾಗೆ ಮಾಡಿ. ಅದಕ್ಕೆ ಸರಿಯಾಗಿ ತೂಗುವಷ್ಟು 1.5 ಕಪ್ಪಷ್ಟು ಮೊಸರು, ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಕಪ್ಪಷ್ಟು ಹಾಲು, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ದದ್ಯಾನ್ನ ಅಥವಾ ಮೊಸರನ್ನಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಮೊಸರನ್ನ ಮಾಡಕ್ಕೆ ಶುರು ಮಾಡೋಣ. ಮೊದಲು ಒಂದು ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೇನು ಮಾಡೋಣ ಅಂದರೆ ಒಂದು ಪ್ಯಾನ್ ಇಟ್ಕೊಂಡ್ಬಿಡೋಣ. ಈ ಪ್ಯಾನ್ಗೆ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಹಾಕೋಣ. ಇದು ಚೆನ್ನಾಗಿ ಕಾಯಬೇಕು. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿಯೋಕ್ಕೆ ಶುರುವಾಗ್ತಿದ್ದಂಗೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, ಇದೆರಡು ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೋಬೇಕು. ಭಾಳ ಸಿಂಪಲ್ಲಾಗಿ ಮಾಡುವಂಥ ಒಂದು ನೈವೇದ್ಯ ಇದು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಓಕೆ, ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕೋಣ. ಇದಕ್ಕೆ ಕರಿಬೇವಿನ ಸೊಪ್ಪು, ಸ್ವಿಚ್ ಆಫ್ ಮಾಡಿ ತೆಂಗಿನಕಾಯಿ ತುರಿ ಹಾಕ್ಬಿಡೋಣ. ಇದು ಸ್ವಲ್ಪ ಆರಬೇಕು ಒಗ್ಗರಣೆ. ಒಂದು ಊರು ಹೊರಗಡೆ ಒಂದು ಮರ ಇತ್ತಂತೆ. ಆ ಮರದ ಕೆಳಗಡೆ ಒಬ್ಬ ಭಿಕ್ಷುಕ ಯಾವಾಗಲೂ ಕೂತ್ಕೋತಿದ್ನಂತೆ. ಇವನು ಯಾವಾಗ್ಲೂ ಊರೊಳಗೆ ಬರೋದು, ಭಿಕ್ಷೆ ಬೇಡೋದು, ಜನ ಏನು ಕೊಡ್ತಾರೋ ತಿನ್ನೋಕ್ಕೆ ಅದನ್ನು ತೊಗೊಂಡು ಹೋಗೋದು, ಆ ಮರದ ಕೆಳಗಡೆ ಕೂತ್ಕೊಳ್ಳೋದು, ತಿನ್ನೋದು ಮತ್ತು ಅಲ್ಲೇ ಮಲ್ಕೊಳ್ಳೋದು. ಹೀಗೆ ಪ್ರತಿನಿತ್ಯ ಮಾಡ್ತಾ ಇದ್ನಂತೆ. ವರ್ಷಾನುಗಟ್ಟಲೆ ಆ ಮರದಿಂದ ಬೇರೆ ಜಾಗದಲ್ಲಿ ಇರ್ತಾನೆ ಇರಲಿವಂತೆ. ಆ ಮರದ ಕೆಳಗಡೆ ಒಂಥರ ಆ ಮರಕ್ಕೂ ಅವನಿಗೂ ಏನೋ ಒಂದು ಸಂಬಂಧ ಇದೆ ಅನ್ನೋ ಥರ ಜನ ನೋಡ್ತಿದ್ರಂತೆ. ಯಾವಾಗಲೂ ಜನ ಊರಿಂದ ಹೊರಗಡೆ ಬಂದಾಗ ಆ ಮರದ ಕೆಳಗಡೆ ಆ ಭಿಕ್ಷುಕ ಇರೋದನ್ನು ನೋಡೋರಂತೆ. ಇವನು ಸುಮಾರು ವರ್ಷಗಳು ಹೀಗೆ ಭಿಕ್ಷೆ ಬೇಡ್ತಾ ಇದ್ದ, ಮರದ ಕೆಳಗಡೆ ಬಂದು ಕೂತ್ಕೊಳ್ತಿದ್ದ, ತಿಂತಿದ್ದ, ಅಲ್ಲೇ ಮಲ್ಕೋತಿದ್ದ. ಬರ್ತಾ ಅವನು ವಯಸ್ಸಾಗ್ತಾ ಶಕ್ತಿ ಕಡಿಮೆ ಆಗೋಕ್ಕೆ ಶುರುವಾಯಿತು. ಊರಿಗೆ ಹೋಗೋದಕ್ಕೆ ಕಷ್ಟಪಡ್ತಿದ್ದ. ಎಷ್ಟೋ ಜನ ಊರಿಂದ ಅಲ್ಲಿಗೆ ಬಂದು ಅವನಿಗೆ ಒಂದಷ್ಟು ಭಿಕ್ಷೆ ಹಾಕ್ಬಿಟ್ಟು ಹೋಗೋರು. ಹೀಗೆ ಬದುಕ್ತಾ ಇದ್ದವನು ಒಂದು ದಿವಸ ಇದ್ದಕ್ಕಿದ್ದಂಗೆ ಅವನು ಸತ್ತು ಹೋದ. ಆ ಮರದ ಕೆಳಗಡೆನೆ ಸತ್ತು ಹೋದ. ಊರಿನ ಜನ ಏನು ಭಿಕ್ಷುಕ ಬರಲಿಲ್ವಲ್ಲ ಅಂತ ಯೋಚನೆ ಮಾಡಿ ಬಂದು ನೋಡ್ತಾರೆ.
ಮರದ ಕೆಳಗಡೆ ಭಿಕ್ಷುಕ ಸತ್ತು ಬಿದ್ದಿದ್ದ. ಸೊ ಅವರೇನು ಮಾಡ್ತಾರೆ, ಅಲ್ಲೇ ಒಂದು ಸಮಾಧಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಗಿಯಕ್ಕೆ ಶುರು ಮಾಡಿದಾಗ ಕೆಳಗಡೆ ಒಂದು 5-6 ಬಿಂದಿಗೆಯಲ್ಲಿ ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ಇತ್ತಂತೆ. ಎಲ್ರಿಗೂ ಆಶ್ಚರ್ಯ. ಅಲ್ಲ, ಈ ಭಿಕ್ಷುಕ ದಿನ 40 ವರ್ಷಗಳಿಂದ ದಿನ ಬಂದು ಊರಲ್ಲಿ ಭಿಕ್ಷೆ ಬೇಡ್ತಾನೆ, ತಾನು ಕೂತಿರೋ ಜಾಗದ ಕೆಳಗಡೆ ಎಷ್ಟೊಂದು ಐಶ್ವರ್ಯ ಇತ್ತು, ಅವನೇನಾದ್ರು ಅಗ್ದಿದ್ರೆ ರಾಜಂತರ ಬದುಕಬಹುದಾಗಿತ್ತು, ಅವನ ಹಣೆ ಬರದಲ್ಲಿ ಭಿಕ್ಷುಕನಾಗೆ ಸಾಯ್ಬೇಕು ಅಂತಿತ್ತು. ಎಂಥ ವಿಪರ್ಯಾಸ ಅಂದ್ಕೊಳ್ರಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ಈ ಮರ ಇದೆಯಲ್ಲ, ಇದು ನಮ್ಮ ದೇಹ ಅಂತ ಅಂದ್ಕೊಂಡ್ರೆ ಆ ಒಳಗಡೆ ಇರ್ತಕ್ಕಂಥ ಟ್ರೆಷರ್ ಇದೆಯಾ, ಅದು ನಮ್ಮ ಆತ್ಮ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡದೇ ಇದ್ರೆ ನಾವು ಬರೀ ಸೂಪರ್ಫಿಷಿಯಲ್ ಲೆವೆಲಲ್ಲೇ ಜೀವನ ಮಾಡ್ತಾ ಇರ್ತೀವಿ. ಒಳಗಡೆ ಹೋದಷ್ಟು, ನಮ್ಮ ಒಳಗಡೆ ನಾವು ಅರ್ಥ ಮಾಡ್ಕೊಂಡಷ್ಟು ನಮ್ಮ ಬದುಕಿಗೆ ಒಂದು ಅರ್ಥ ಸಿಗತ್ತೆ. ನಾವು ಇನ್ನೊಬ್ಬರಿಗೆ ನಾವು ಉತ್ತೇಜನ ಕೊಡೋ ಹಾಗೆ, ಮೋಟಿವೇಟ್ ಮಾಡೋ ಹಂಗಾಗತ್ತೆ. ಸೊ ಹಾಗಾಗಿ ಯಾವಾಗಲೂ ಕೇವಲ ಸೂಪರ್ಫಿಷಿಯಲ್ ಲಿವಿಂಗ್ ಮಾಡಬೇಡಿ. ಒಂದು ಸ್ವಲ್ಪ ಒಳಗೆ ಹೋಗಿ, ಅಂತರಕ್ಕೆ ಹೋಗಿ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನು ಯೋಚನೆ ಮಾಡಿ ಅಂತ ಹೇಳ್ತೀನಿ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಚೆನ್ನಾಗಿ ಆರಿದೆ. ಈಗ ಏನು ಮಾಡೋಣ ಅಂದರೆ, ಒಂದು ಪರಾತದಲ್ಲಿ ಅನ್ನ ಹಾಕ್ಕೊಂಡು ಈ ಅನ್ನಕ್ಕೆ ಒಗ್ಗರಣೆ ಹಾಕಿ ಕಲಸೋಣ. ಓಕೆ, ಮೊಸರನ್ನ ಕಲಿಸ್ಬೇಕಾದ್ರೆ ಅನ್ನ ಪೂರ್ತಿಯಾಗಿ ಆರಿರಬೇಕು, ಬಿಸಿ ಇರಬಾರ್ದು. ಓಕೆ, ಇದು ಭಾಳ ಇಂಪಾರ್ಟೆಂಟು. ಸೊ ಇದಕ್ಕೆ ನಾವು ಮಾಡಿಕೊಂಡಿರುವ ಒಗ್ಗರಣೆ ಹಾಕ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದೊಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಮೊಸರು ಮತ್ತು ಒಂದು ಸ್ವಲ್ಪ ಹಾಲು, ಕೊತ್ತಂಬರಿ ಸೊಪ್ಪು, ಬ್ರಹ್ಮಚಾರಿಣಿಗೆ ನೈವೇದ್ಯ ದಧ್ಯಾನ್ನ ಅಥವಾ ಮೊಸರನ್ನ. ಅದು ರೆಡಿ ಆಯ್ತು. ಈಗ ಇದನ್ನ ಟೇಸ್ಟ್ ಮಾಡೋದು ಒಂದೇ ಬಾಕಿ. ದಧ್ಯಾನ್ನ ಅಥವಾ ಮೊಸರನ್ನ ಮಾಡೋದು ತುಂಬಾ ಸುಲಭ ರೀ. ನಮ್ಮ SKC ಹೇಳಿದ ಹಾಗೆ ಮಾಡಿದ್ರಂತೂ ಅದರ ರುಚಿ ಡಬಲ್. ಪ್ಯಾನ್ ತಗೊಳ್ಳಿ, ಅದಕ್ಕೆ ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ 2 ಚಮಚ ಹಾಕ್ರಿ. ಬಿಸಿ ಆಯ್ತಾ? ಆಗ ಅರ್ಧ ಚಮಚ ಸಾಸಿವೆ ಹಾಕ್ರಿ. ಪಟಪಟ ಅಂತ ಸಿಡುತ್ತಾ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕ್ರಿ. ಅವೆರಡು ಕೆಂಪಗಾಗೋ ತನಕ ತುಪ್ಪದಲ್ಲಿ ಹುರಿರಿ. ಉದ್ದುದ್ದಕ್ಕೆ ಹೆಚ್ಚಿಟ್ಟಿದ್ದೀರಲ್ಲ, ಅದೇ ಹಸಿ ಮೆಣಸಿನಕಾಯಿ ಹಾಕಿ ಜೊತೆ ಕರಿಬೇವಿನ ಸೊಪ್ಪು ಸೇರಿಸಿ ಬಾಡಿಸಿ ಒಲೆ ಆರಿಸಿ. ಈಗೇನ್ ಮಾಡ್ತೀರಾ, ತೆಂಗಿನಕಾಯಿ ತುರಿ ತೆಗೆದು ಅದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ತೀರಾ. ಆರೋದಕ್ಕೆ ಆ ಒಗ್ಗರಣೆನ ಪಕ್ಕಕ್ಕೆ ಇಟ್ಟು ಬಿಡ್ತೀರಾ. ಆಯ್ತಾ? ಒಂದು ಪರಾತ ಅಥವಾ ಅಗ್ಗಲವಾದ ತಟ್ಟೆ ತಗೊಂಡು ಅದಕ್ಕೆ ಅನ್ನ ಹರಡ್ರಿ. ಅದಕ್ಕೆ ರೆಡಿ ಮಾಡಿಟ್ಟಿದ್ರಲ್ಲ ಒಗ್ಗರಣೆ, ಅದನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲ ಬೆರೆಯೋ ಹಾಗೆ ಕಲಿಸ್ರಿ. ಆಹಾ, ತುಪ್ಪ ಘಮ ಘಮ ಅಂತಿದೆ ಅಲ್ವಾ? ಈಗ ಮೊಸರು ಮತ್ತು ಹಾಲು ಹಾಕಿ ಕಲಿಸ್ರಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿ ಕೈಯಿಂದನೇ ಚೆನ್ನಾಗಿ ಕಲಿಸ್ರಿ. ನೋಡಿ, ರೆಡಿ ಆಯ್ತು ಬ್ರಹ್ಮಚಾರಿಣಿ ದೇವಿಗೆ ನೈವೇದ್ಯ ದಧ್ಯಾನ್ನ. ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೂ ಕೂಡ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಓಕೆ, ಜೊತೆಲಿ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ನ ಒತ್ತಿ. ಯಾಕೆಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕು. ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನವರು ಒಂದು ವಿಶೇಷವಾದಂಥ ಆಫರ್ ಕೊಟ್ಟಿದ್ದಾರೆ. ಏನಂದರೆ, ನೀವು 500 ಗ್ರಾಮಿನ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಕೊಂಡ್ಕೊಂಡ್ರೆ ನಿಮಗೆ 150 ರೂಪಾಯಿ ಬೆಲೆ ಬಾಳುವಂಥ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಕಿನ ಒಂದು ಕಂಟೈನರ್ ನಿಮಗೆ ಉಚಿತವಾಗಿ ಸಿಗುತ್ತೆ. ಸೊ ನೀವು ಈ ಕೂಡಲೇ ಅಂಗಡಿಗೆ ಹೋಗಿ ಒಂದು 500 ಗ್ರಾಮ್ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ತಗೊಂಡು ಜೊತೆಗೆ ಒಂದು ಕಂಟೈನರ್ನ ಪಡ್ಕೊಂಡು ಮನೆಗೆ ಬಂದು ಅದ್ಭುತವಾದಂಥ ನೈವೇದ್ಯಗಳನ್ನು ಮಾಡಿ ಈ ನವರಾತ್ರಿಗೆ. ಓಕೆ, ಈಗ ಟೇಸ್ಟ್ ಮಾಡೋಕ್ಕೆ ಶುರು ಮಾಡೋಣ.
ಪರ್ಫೆಕ್ಟ್ ಆಗಿರುವಂಥ ಮೊಸರನ್ನ. ಮೊಸರನ್ನ ಅಂದರೆ ಹೀಗಿರಬೇಕು, ಫ್ರೂಟ್ ಸಲಾಡ್ ಥರ ಇರಬಾರ್ದು. ಸಾಮಾನ್ಯವಾಗಿ ಮೊಸರನ್ನಕ್ಕೆ ದ್ರಾಕ್ಷಿ, ದಾಳಂಬ್ರೆ, ಸೌತೆಕಾಯಿ, ಆ್ಯಪಲ್ಲು ಏನೇನೋ ಹಾಕ್ಬಿಡ್ತಾರೆ. ಮೊಸರನ್ನ ಥರ ಇರಬೇಕು, ಫ್ರೂಟ್ ಸಲಾಡ್ ಥರ ಇರಬಾರ್ದು. ಇದನ್ನು ನನಗೆ ಹೇಳಿದ್ದು ಸಿ ಅಶ್ವಥ್ ಅವರು. ಅದು ಜ್ಞಾಪಕಕ್ಕೆ ಬರ್ತಿದೆ ಇವಾಗ. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಬೈಟ್ಗೂ ತೆಂಗಿನಕಾಯಿ ಕುರುಮ್ ಅಂತ ಸಿಗುತ್ತೆ. ಮಜಾ ಇದೆ. ಕುಟುಂಬ ಅಂತ ಉದ್ದಿನಬೇಳೆ, ಕಡಲೆಬೇಳೆ ಸಖತ್ ಮಜಾ ಕೊಡುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಸೂಪರ್ ಆಗಿದೆ. ಸೂಪರ್.